ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಓಬನಾಯಕನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಪಿ ಲಕ್ಷ್ಮಣ್ ಅವರು ಇಂದು ಸೇವೆಯಿಂದ ನಿವೃತ್ತರಾದರು. 27 ವರ್ಷಗಳ ಕಾಲ ಮಕ್ಕಳಿಗೆ ವಿದ್ಯಾದಾನ ಮಾಡಿದ ಗುರುಗಳಿಗೆ ಗ್ರಾಮಸ್ಥರು ಅದ್ಧೂರಿ ಬೀಳ್ಕೊಡುಗೆ ನೀಡಿದ್ದರು. ಹಾರ, ತುರಾಯಿ, ಉಡುಗೊರೆ ನೀಡುವ ಮೂಲಕ ಸನ್ಮಾನಿಸಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗಂಗಾಧರನಪಾಳ್ಯದ ಕಾಂಗ್ರೆಸ್ ಮುಖಂಡ ನಾರಾಯಣಸ್ವಾಮಿ, 27 ವರ್ಷ ಸತತವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಶಾಲೆಯ ಗತಿಯನ್ನೇ ಬದಲಾಯಿಸಿದರು. ಇಂತಹ ಸೇವೆ ಯಾರಿಂದಲೂ ಸಾಧ್ಯವಿಲ್ಲ. ನಮಗೆ ಸಂತೋಷವೂ ಇದೆ, ದುಃಖವೂ ಇದೆ. ಒಳ್ಳೆಯ ಶಿಕ್ಷಕರನ್ನು ಕಳೆದುಕೊಂಡ ದುಃಖ ಇದು. ಮಕ್ಕಳಿಗೆ ತಮ್ಮ ನೆಚ್ಚಿನ ಗುರು ನಿವೃತ್ತಿಯಾಗುತ್ತಿರುವ ವಿಷಯ ಗೊತ್ತಾದ ಕೂಡಲೇ ಕಣ್ಣಲ್ಲಿ ನೀರು ಬಂತು. ಸಹೋದ್ಯೋಗಿಗಳು, ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರೆಲ್ಲ ಸೇರಿ ಭಾವುಕರಾಗಿ ಬೀಳ್ಕೊಡುಗೆ ನೀಡಿದ್ದೇವೆ. ಪಿ ಲಕ್ಷ್ಮಣ್ ಅವರ ಮುಂದಿನ ಜೀವನ ಸುಖಕರವಾಗಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಓಬನಾಯಕನಹಳ್ಳಿಯಲ್ಲಿ ಸುಮಾರು 27 ವರ್ಷಗಳ ಸತತ ಶಿಕ್ಷಣ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ಲಕ್ಷ್ಮಣ್ ಸರ್ ಅವರು ಇವತ್ತು ವಯೋನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಬೀಳ್ಕೊಡುಗೆಗೆ ಮಾಡಬೇಕಾದಂಥ ಕರ್ತವ್ಯ ನಮ್ಮದು. ಯಾಕೆಂದರೆ ಸುಮಾರು 27 ವರ್ಷಗಳ ಸತತ ಸೇವೆ ಯಾರೂ ಕೂಡ ಯಾವುದೇ ಒಂದು ಗ್ರಾಮದಲ್ಲೂ ಸಲ್ಲಿಸಿರಲ್ಲ. ಅಂಥದ್ದು ಅವರು ಬಹುತೇಕ ಅವರ ಅರ್ಧ ಜೀವನವನ್ನು ಇಲ್ಲೇ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕೆ ನಾವು ಇವತ್ತು ನಮ್ಮ ಪಂಚಾಯತಿ ವತಿಯಿಂದ ನಮ್ಮ ಪಂಚಾಯತಿ ಪರವಾಗಿ ನಾವು ಅವರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಅವರಿಗೆ ಒಂದು ಬೀಳ್ಕೊಡುಗೆಯನ್ನು ನೀಡ್ತಾ ಇದ್ದೀವಿ. ಅದೇ ಸರ್, ಯಾರು ಕೂಡ ಇಷ್ಟು 27 ವರ್ಷ ಸತತವಾಗಿ ಯಾರು ಕೂಡ ಒಂದು ಸೇವೆಯನ್ನು ಸಲ್ಲಿಸಿರಲ್ಲ. ಇದು ಒಂದು ನಮ್ಮ ಒಂದು ಓಬನಾಯಕನಹಳ್ಳಿ ಗ್ರಾಮದ ಭಾಗ್ಯ ಅಂತಲೇ ತಿಳಿಸ್ಕೊಬೋದು ನಾವು. ಗ್ರಾಮಸ್ಥರಿಗೆ ಏನಾಗ್ಬಿಟ್ಟಿದೆ, ಅವರ ಒಂದು ಅಭಿನವ ಒಂದು ಒಡನಾಟ ಸುಮಾರು 27 ವರ್ಷ ಅಂತಂದರೆ ಅವರು ಕೂಡ ಗ್ರಾಮಸ್ಥರೇ ಆಗ್ಬಿಟ್ಟಿದ್ದಾರೆ. ಇವಾಗ ಒಂದು ಕಡೆ ಎರಡು ಥರ ಒಂದು ಸಂದರ್ಭ ಇದು. ಒಂದು ಕಡೆ ಸಂತೋಷ ಕೂಡ ಪಡಬೇಕು, ಇನ್ನೊಂದು ಕಡೆ ನಮಗೊಂದು ಭಾವನಾತ್ಮಕ ಸಂದರ್ಭ. ಎರಡೂ ಒಂದು ಸಮ್ಮಿಲನದ ಸಂದರ್ಭ. ಒಂದು ಕಡೆ ದುಃಖನೂ ಆಗುತ್ತೆ, ಇಷ್ಟು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ ಅಂತ. ಹಾಗೆ ಇನ್ನು ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ, ಬೀಳ್ಕೊಡುಗೆ ಕೊಡಲೇಬೇಕಾಗುತ್ತೆ. ಅದನ್ನು ಸಂತೋಷವಾಗಿ ನಾವು ಆಚರಣೆ ಮುಖಾಂತರ ಮಾಡ್ತಾಯಿದ್ವಿ. ಹಾಗೆ ಈ ಒಂದು ಸುಸಂದರ್ಭದಲ್ಲಿ ಅವರ ಮುಂದಿನ ಜೀವನ ಸುಖ, ಸಂತೋಷ, ನೆಮ್ಮದಿಯಿಂದ ಕೂಡಿರಲಿ ಅಂತ ಬಯಸ್ತೀವಿ. ಅವ್ರಿಗೆ, ಅವರ ಕುಟುಂಬಕ್ಕೆ ದೇವರು ಎಲ್ಲ ರೀತಿಯಂಥ ಸುಖ, ಸಂತೋಷವನ್ನು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ಅವ್ರಿಗೆ ನಮ್ಮ ಪರವಾಗಿ ಸ್ವಾಗತ, ಸುಸ್ವಾಗತರು. ಈ ಗ್ರಾಮದ ಮುಖ್ಯಸ್ಥರು ಮತ್ತು ಪಂಚಾಯತಿ ಸದಸ್ಯರು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತ. ಕೃಷ್ಣಪ್ಪನವರು ಗ್ರಾಮ ಪಂಚಾಯತಿಯ ಸದಸ್ಯರು, ಅರ್ಶುಗುಂಟೆ ಮಾಜಿ ಉಪ ಪಂಚಾಯತಿಯ ನಿಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ನಿಮ್ಮೆಲ್ಲರ ಪರವಾಗಿ ರೇಖಾ ಶೆಟ್ಟಿ ಶುಭವಾಗಲಿ ಅಂತ ಹಾರೈಸ್ತಾ ಆಗಮಿಸಿದ್ದಾರೆ. ಮುಖ್ಯೋಪಾಧ್ಯಾಯರು ಗ್ರಾಮದ ಪರವಾಗಿ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅವರೊಟ್ಟಿಗೆ ಹೊಸರಳ್ಳಿ ಸಂಪನ್ಮೂಲ ವ್ಯಕ್ತಿಯಾಗಿದ್ದಂತಹ ಶ್ರೀಯುತ ಶಾಂತಕುಮಾರ್ ಅವರು ವಿವಿಪುರ ಶಾಲೆಯ ಶಿಕ್ಷಕರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ಓಬನಾಯಕನಹಳ್ಳಿ ಗ್ರಾಮದ ಮುಖ್ಯೋಪಾಧ್ಯಾಯರಂಥ ಲಕ್ಷ್ಮಣನವರು ಸುಮಾರು 25 ವರ್ಷಗಳಿಂದ ಇಲ್ಲಿ ಸೇವೆ ಮಾಡಿದ್ದಾರೆ. ನಾವು ತಾಲೂಕು ಪಂಚಾಯತಿ ಸದಸ್ಯರಾದಾಗಿಂದನೂ ಸಹ ನೋಡಿದ್ದೀವಿ. ಅವರು ಒಳ್ಳೆ ಮನುಷ್ಯರು, ಹಾಗೆ ಒಳ್ಳೆ ಮುಖ್ಯೋಪಾಧ್ಯಾಯರು ಸಹ. ಈ ಗ್ರಾಮದ ಶಾಲೆಗೆ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಒಂದು ಮಕ್ಕಳ ಒಂದು ಇಳಿಕೆ ಕಾರ್ಯಕ್ರಮ ಆದರೂ ಬೇರೆಯವರ ಕಡೆಯಿಂದ ಕರ್ಕೊಂಬಂದಾದರೂ ಈ ಶಾಲೆಯಲ್ಲಿ ಹಾಜರಾತಿ ಕೊಡಿಸಿ ಈ ಶಾಲೆಯ ಒಂದು ಗ್ರಾಮದ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸಿದ್ದಾರೆ. ಅಷ್ಟು ಸೇವೆಯನ್ನು ಮಾಡಿರುವಂಥ ಶಿಕ್ಷಕರು ಅಂದರೆ, ಮುಖ್ಯ ಶಿಕ್ಷಕರು ಅಂದರೆ ನಮ್ಮ ಲಕ್ಷ್ಮಣರು. ಸುಮಾರು 27 ವರ್ಷ ಓಬನಾಯಕನಹಳ್ಳಿಯಲ್ಲೇ ಕೆಲಸ ಮಾಡಿದ್ದಾರೆ. ಅಂಥವ್ರಿಗೆ ನಮ್ಮ ಗ್ರಾಮಸ್ಥರು, ಓಬನಾಯಕನಹಳ್ಳಿ ಗ್ರಾಮಸ್ಥರು ಹಾಗೂ ನಮ್ಮ ರಾಜಕೀಯದ ಒಬ್ಬ ಲೀಡ್ರುಗಳು ಸಹ ಅವರಿಗೆ ನಾವು ಚಿರಋಣಿಯಾಗಿರಬೇಕು ಅಂತ ಹೇಳ್ತಾ ನಾನು ಈ ಸಭೆಯ ಒಂದು ಉದ್ದೇಶವನ್ನು ಮಾತಾಗಿದ್ದನ್ನು ರಾಜಕೀಯದ ಸಮೇತ ಅವರು ಸಹ ಸಹಕಾರವನ್ನು ತಗೊಂಡು ಅವರಲ್ಲೂ ಹೋರಾಟವನ್ನು ಮಾಡಿ ಮಕ್ಕಳನ್ನು ತಂದು ಆ ಒಂದು ಕುಂಠಿತವನ್ನು ಎತ್ತಿನ ಎತ್ತರಕ್ಕೆ ಬೆಳೆಸಿದ್ದಾರೆ. ಅವರಿಗೆ ನನ್ನ ವಂದನೆಗಳು.